ಹುಬ್ಬಳ್ಳಿಯಲ್ಲಿ ಅಯೋಧ್ಯೆ ಸಂಬಂಧಿ ಹೋರಾಟಗಾರರ ಬಂಧನಕ್ಕೆ ದೊಡ್ಡ ವಾರ್ ನಡೆದು ಹೋಗ್ತಾ ಇದೆ. ಆ ಭಾಗದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಸಾಕಷ್ಟು ಮಾತಿನ ಯುದ್ಧ ಹುಬ್ಬಳ್ಳಿಯಲ್ಲಿ ಆಗ್ತಾ ಇದೆ. ಹುಬ್ಬಳ್ಳಿಯ ಶಹರ ಠಾಣೆಗೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಮುತ್ತಿಗೆ ಹಾಕ್ತಾ ಇದ್ದಾರೆ. ಇವತ್ತು ಯಾಕೆ ಅಯೋಧ್ಯೆ ಪರ ಹೋರಾಟ ಮಾಡಿದಂತಹ ಒಬ್ಬ ಕಾರ್ಯಕರ್ತನನ್ನ ನೀವು ಅರೆಸ್ಟ್ ಮಾಡಿರೋದು ಯಾಕೆ, ಏನಿದ್ರ ಉದ್ದೇಶ? 30 ವರ್ಷ 31 ವರ್ಷ 3 ದಶಕ ಆದಮೇಲೆ ಒಂದು ಕೇಸ್ ಓಪನ್ ಮಾಡಿ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ ನೀವು? ಈ ಹಿಂದೂಗಳ ವಿರೋಧಿ ಇದ್ದೀರಾ ನೀವು? ಏನು ನಿಮ್ಮ ಕಥೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಕಿಡಿಕಾರ್ತಾ ಇದೆ ಬಿಜೆಪಿ ಮತ್ತು ಬಿಜೆಪಿಯ ನಾಯಕರು ಕಿಡಿಕಾರ್ತಾ ಇದ್ದಾರೆ ಕೂಡ. ಕಾಂಗ್ರೆಸ್ ಹಿಂದೂ ವಿರೋಧಿ ರಾಜಕಾರಣವನ್ನು ಮಾಡಿಕೊಂಡು ಬರ್ತಾ ಇದೆ. ಹಿಂದೂಗಳು ಕಂಡ್ರೆ ಕಾಂಗ್ರೆಸ್ಗಾಗಲ್ಲ. ಇದಕ್ಕೆ ಹಿಂದೂ ಸಮಾಜ ಪ್ರತ್ಯುತ್ತರ ಕೊಡುವುದಕ್ಕೆ ರೆಡಿ ಆಗ್ತಾ ಇದೆ. ಉತ್ತರ ಕೊಡುವುದು ನಿಶ್ಚಿತ ಅಂತ ಒಂದು ಕಡೆ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಏನ್ರಿ ತಪ್ಪು ಮಾಡೋದನ್ನ ಬಿಟ್ಬಿಡ್ಬೇಕಾ? ಕೇಸ್ ಹಳೆದಾಗ್ಬಿಟ್ರೆ ಬಿಟ್ಬಿಡ್ಬೇಕಾ? ಅಲ್ಲಿಗೆ ಏನೂ ತಪ್ಪು ಮಾಡಿಲ್ಲ, ಖುಲಾಸೆ ಆದಂಗೆ ಲೆಕ್ಕನ? ಯಾರಪ್ಪ ಜಡ್ಜ್ ಇಲ್ಲಿ, ಯಾರಪ್ಪ ಕೋರ್ಟ್ ಇಲ್ಲಿ? ಕೇಸ್ ಹಳೆದಾಯಿತು ಸರಿ, ಹಾಗಾದ್ರೆ ಹಿಂದೆ ಮಾಡಿದ ತಪ್ಪಿಗೆ ಯಾರೋ ಏನೋ ತಪ್ಪು ಮಾಡಿರ್ತಾನಪ್ಪ, ಅಪರಾಧ ಮಾಡಿರ್ತಾನೆ ಯಾರೋ, ಅದಕ್ಕೆ ಇವತ್ತು ಬಿಟ್ಬಿಡೋಕ್ಕಾಗತ್ತಾ ಅವನನ್ನು? ಆಯಿತು, ಒಂದೇ ಕೇಸ್ ಆಚೆ ತೆಗ್ದಿದ್ದೀವ, 30-32 ಕೇಸ್ ಆಚೆ ತೆಗ್ದಿದ್ದೀವಿ. ಇದರಲ್ಲಿ ಒಂದು ಕೇಸಲ್ಲಿ ಒಬ್ಬ ತಪ್ಪು ಮಾಡಿದರೆ ಅವನ ಅಯೋಧ್ಯೆ ವಿಚಾರಕ್ಕೆ ಏನೋ ಮಾಡಿದ್ದ ಅಂದ ತಕ್ಷಣ ಕೇಸ್ ಹಳೇದಾಯಿತು ಅಂತ ಏನಾದರೂ ಬಿಡೋ ಇತಿಹಾಸ ಇದೆಯಾ ಕೋರ್ಟಲ್ಲಿ? ಹಳೆ ಕೇಸನ್ನು ಬಿಟ್ಟಿರೋ ಉದಾಹರಣೆಗಳಿದೆಯಾ ಅಂತ ಒಂದು ಕಡೆ ಕಾಂಗ್ರೆಸ್ ಕೂಡ ಪ್ರಶ್ನೆ ಮಾಡ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಹಿಂದೂ ವಿರೋಧಿ ರಾಜಕಾರಣ ಮಾಡ್ತಾ ಇದೆ ಎನ್ನುವ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ತಕ್ಕ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅಂದರೆ ಕೇಸ್ ಹಳೇದಾಯಿತು ಅಂದ ತಕ್ಷಣ ಯಾರೂ ಯಾವುದೇ ಕೇಸನ್ನು ಬಿಟ್ಬಿಡೋಕ್ಕಾಗಲ್ಲ ಇಲ್ಲಿ ಅನ್ನೋ ಒಂದು ಉತ್ತರವನ್ನು ಕೂಡ ಒಂದು ಕಡೆಯಲ್ಲಿ ಕೊಟ್ಟಿದ್ದಾರೆ. 30 ವರ್ಷ ಆಗಲಿ 31 ವರ್ಷ ಆಗಲಿ ಕೇಸ್ ಹಳೇದಾಯಿತು ಅಂದ ಮಾತ್ರಕ್ಕೆ ಅದನ್ನು ಬಿಡೋಕ್ಕಾಗಲ್ಲ ಅನ್ನೋ ಒಂದು ಉತ್ತರವನ್ನು ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಲ್ಲಿ ಹೇಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇರುವುದು ಹಿಂದೂ ವಿರೋಧಿ ಸರ್ಕಾರ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅನ್ನೋದನ್ನು ಪದೇ ಪದೇ ರಾಜ್ಯದ ಜನರಿಗೆ, ದೇಶದ ಜನರಿಗೆ ನೆನ್ಪಾಡ್ಕೊಡ್ತಕ್ಕಂಥ ಕೆಲಸವನ್ನು ಭಾಳ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದೆ. ನಿನ್ನೆ ದಿನ ಕಾಂಗ್ರೆಸ್ ಪಾರ್ಟಿ ಟೋಟಲಿ ಕನ್ಫ್ಯೂಸ್ಡ್ ಆಗಿದೆ. ರಾಮ ಮಂದಿರ, ವಿಶೇಷವಾಗಿ ರಾಮ ಮಂದಿರ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಅವರಿಗೆ ರಾಮ ಮಂದಿರ ಆಗ್ತದೆ ಅನ್ನುವಂಥದ್ದು ಕಲ್ಪನೆ ಇರಲಿಲ್ಲ, ಆಗಬೇಕಂತ ಇಚ್ಛೆನೂ ಇರಲಿಲ್ಲ. ಹಾಗಾಗಿ ಅವ್ರಿಗೆ ಒಂದು ರೀತಿಯಾದಂಥ ಹೊಟ್ಟೆ ಕಿಚ್ಚು, ಆತಂಕ ಎಲ್ಲವೂ ಶುರುವಾಗಿದೆ. ಅದರ ಪರಿಣಾಮ ಮೊದಲೆದ್ದು ತಾವು ಹೋಗಬಾರ್ದು ಅನ್ನುವಂಥದ್ದು ಪೊಲೀಸ್ನವರು ಹೋಮ್ ಮಿನಿಸ್ಟ್ರಿ ಏನು ಹೇಳಿದ್ದಾರೆ ಅಥವಾ ಕೇಳಿದ್ದಾರೆ ಅಷ್ಟೇ. ಕೋರ್ಟ್ NWA ಜಾರಿ ಮಾಡಿರ್ತಾರೆ ಸರ್, ಅವಾಗಲೇ ಮಾಡಬೇಕಾಗಿತ್ತಲ್ಲ ಸರ್? ಆಯಿತು, ಈಗ ಮಾಡಿದ್ರೆ ಏನು ತಪ್ಪೇನು? ಈಗ ಮಾಡಿರೋದು ವಿಳಂಬ ಆಗಿರೋದೇ ನಿಜ. ಈಗ ಮಾಡಬಾರ್ದು ಅಂತ ಇದೆಯಾ? ಪ್ರಹ್ಲಾದ್ ಜೋಶಿ ಏನು ಮಾಡೋದು ಸರ್? ಪ್ರಹ್ಲಾದ್ ಜೋಶಿ ಅವ್ರೇನು ಲೀಗಲ್ ಎಕ್ಸ್ಪರ್ಟ್ ಏನ್ರಿ? ಲೀಗಲ್ ರಿಮ್ಯೂನರೇಷನ್ ನೋಡಿ, ನಾನು ನಿನ್ನೆ ಕ್ಲಿಯರ್ ಆಗಿ ಹೇಳಿದ್ದೇನೆ, ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ. ಅವರು ಹಳೆ ಕೇಸ್ಗಳನ್ನೆಲ್ಲ ಈಗ ಎಷ್ಟು ವರ್ಷ ಇಟ್ಕೊಳ್ಬೋದು? ಈಗ ಅವರು ಪೊಲೀಸ್ನಲ್ಲಿ ಅಷ್ಟು ವರ್ಷ ಆ ಕೇಸ್ಗಳು ಇಟ್ಕೊಂಡಿರೋದೇ ಸರಿ ಇಲ್ಲ. ಈಗ ಹಿಂದೆ ಅವರು ಸರ್ಕಾರ ನಡೆಸಿದ್ದಾರೆ, 4 ವರ್ಷ ಅವರು ಕೂಡ ಸರ್ಕಾರ ನಡೆಸಿದ್ದಾರೆ. ಹಿಂದೆ ಮಾನ್ಯ ಯಡಿಯೂರಪ್ಪನವರು ಕೂಡ ಸರ್ಕಾರ ನಡೆಸಿದ್ದಾರೆ. ಈ ರೀತಿ ಹಳೆ ಕೇಸ್ ಅವ್ರಿಗೆ ಯಾವಾಗೂ ಕೂಡ ಎಲೆಕ್ಷನ್ ಹತ್ರ ಬಂದಾಗ ಏನಾದರೂ ಇಶ್ಯೂಸ್ ಬೇಕು, ಯಾವುದಾದ್ರೂ ಒಂದು ಸಣ್ಣ ಲೀಗಲಿ ಏನೋ ಕೆಲವು ಪ್ರೊಸೆಸ್ ಮಾಡೋದು, ಆ ಪೊಲೀಸ್ ಡಿಪಾರ್ಟ್ಮೆಂಟ್ ವ್ಯಾಪ್ತಿಯಲ್ಲಿ ಏನೇನು ಮಾಡಬೇಕು ಅದು ರೊಟೀನ್ ವರ್ಕು ಮಾಡ್ತಿರ್ತಾರೆ. ಆ ರೊಟೀನ್ ವರ್ಕಿಗೆ ಇವರು ಬಣ್ಣ ಹಚ್ಚಿ ಸುಮ್ಮನೆ ಅದೊಂದು ಬೇರೆ ಥರದ ಜನರಲ್ಲಿ